ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆಯಿಂದ ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ ಸಚಿವರಿಂದ ಚಾಲನೆ. ಸ್ವಚ್ಛತೆ ಸಾರ್ವಜನಿಕರ ಸಹಕಾರ ಅಗತ್ಯ. ಎನ್ಎಸ್ ಬೋಸರಾಜು. ರಸ್ತೆ ಅಪಘಾತದಲ್ಲಿ ಮಡಿದ ಕುರುಡಿ ಶಾಲಾ ಬಾಲಕರ ಕುಟುಂಬಕ್ಕೆ ಬಿಜೆಪಿ ಪಕ್ಷದಿಂದ ನೆರವು. ರಸ್ತೆ ಅಪಘಾತ ನಿಯಂತ್ರಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ. ಮಹಿಳಾ ಸಮಾಜ ಕಾಮಗಾರಿ ಸ್ಥಳಕ್ಕೆ ಸಚಿವ ಬೋಸರಾಜು ಭೇಟಿ. ಪಿಡಬ್ಲ್ಯೂಡಿ ಅಧಿಕಾರಿಗಳ ತರಾಟೆ. ರಂದು ಯರಮರಸ್ ಕ್ಯಾಂಪ್ನಲ್ಲಿ ಖಾಸಗಿ ಶಾಲೆಗಳ ಸಂಘದಿಂದ ಶಿಕ್ಷಕರ ದಿನಾಚರಣೆ. ಪ್ರಶಸ್ತಿ ಪ್ರದಾನ. ಸಂಗಮೇಶ್ ಮಂಗನವರ್. ಕೆಇಬಿ ಶಾಲೆ ಕಾಂಪೌಂಡ್ ಎಕ್ಲಾಸ್ಪುರ್ ರಸ್ತೆ ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಸಚಿವರಿಂದ ಚಾಲನೆ. ದೇವದುರ್ಗ ತಾಲೂಕಿನ ಗೂಗಲ್ನಲ್ಲಿ ಅನಧಿಕೃತ ಮನೆಗೆ ಜೆಸ್ಕಾಂ ವಿದ್ಯುತ್ ಸಂಪರ್ಕ. ಅಧಿಕಾರಿಗಳ ವಿರುದ್ಧ ಕ್ರಮವಾಗಲಿ. ಶರಣಗೌಡ ಕಮದಾಳ. ಸುರಕ್ಷಿತ ಪ್ರಯಾಣಕ್ಕೆ ನಗರ ಸಂಚಾರಿ ಪೊಲೀಸರಿಂದ ಜಾಗೃತಿ. ವಾರ್ತೆಗಳ ವಿವರ. ನಗರವನ್ನು ಸ್ವಚ್ಛತಾ ಕಾಪಾಡಿಕೊಳ್ಳುವಲ್ಲಿ ಹೆಚ್ಚಿನ ಜಾಗೃತಿ ಅವಶ್ಯಕತೆ ಇದೆ. ಜಿಲ್ಲೆಯ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಆಡಳಿತ ಮಂಡಳಿ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆ ದೊಡ್ಡ ಸಮಸ್ಯೆಯಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ತೆರಿಗೆ ಸಂಗ್ರಹಣೆ ಮಾಡುತ್ತಿದ್ದು ಆಡಳಿತ ಮಂಡಳಿ ಖರ್ಚು ಮಾಡುತ್ತಿದ್ದಾರೆ. ಆದರೆ ಸ್ವಚ್ಛತೆಗೆ ಜಾಗೃತಿ ಜೊತೆಗೆ ಸಾರ್ವಜನಿಕ ಸಹಕಾರ ಮಾಡಿದ್ದಲ್ಲಿ ಸ್ವಚ್ಛತಾ ನಗರವನ್ನಾಗಿ ಮಾಡಲು ಸಾಧ್ಯವೆಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾಡಳಿತ ನಗರಸಭೆ ಆಶ್ರಯದಲ್ಲಿ ನೇತಾಜಿ ನಗರದಲ್ಲಿ ಆಯೋಜಿಸಲಾಗಿದ್ದ ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷ ಸಾವಿರದ ಕೋಟಿ ಹಣ ಖರ್ಚು ಮಾಡಿ ಕೆಲಸ ಮಾಡಲಾಗುತ್ತಿದೆ. ಆದರೂ ಆ ಸ್ವಚ್ಛತೆ ಕಾಡುತ್ತಿದೆ. ನಗರದಲ್ಲಿ ಅನೇಕ ಪೌರ ಕಾರ್ಮಿಕರು ಸಹ ಕೆಲಸ ಮಾಡುತ್ತಿದ್ದಾರೆ. ಆದರೂ ಸರಿಪಡಿಸಲಾಗುತ್ತಿಲ್ಲ. ಸರಿಪಡಿಸಲು ಮಾಹಿತಿ ಇದ್ರೂ ಸರಿಯಾದ ರೀತಿಯಲ್ಲಿ ಮಾಡಲು ಆಗುತ್ತಿಲ್ಲ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಯಾವ ರೀತಿ ಸ್ವಚ್ಛತೆ ಕಾಪಾಡಿಕೊಳ್ಳುತ್ತೇವೆ ಅದೇ ರೀತಿಯಲ್ಲಿ ಸ್ವಚ್ಛತಾ ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಕೇವಲ ಆಡಳಿತ ಮಂಡಳಿಯಿಂದ ಮಾತ್ರ ಸಾಧ್ಯವಿಲ್ಲ. ಇದರ ಜೊತೆಗೆ ಸಾರ್ವಜನಿಕ ಸಹಕಾರ ಅಗತ್ಯವಾಗಿದೆ. ಕಳೆದ 1 ವರ್ಷದಿಂದ ಪೌರ ಕಾರ್ಮಿಕರನ್ನು ಒಗ್ಗೂಡಿಸಿ ವಾರ್ಡ್ವಾರು ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಗಿತ್ತು. 2-3 ದಿನ ಬಳಿಕ ಮತ್ತೆ ಅದೇ ವಾರ್ಡ್ನಲ್ಲಿ ಕಸ ಶೇಖರಣೆ ಆಗುತ್ತಿದೆ. ಇದರಿಂದ ನಾವು ಎಷ್ಟೇ ಸ್ವಚ್ಛತಾ ಕೆಲಸ ಮಾಡಿದ್ರೂ ಮತ್ತೆ ಕಸ ಬರುತ್ತಿದ್ದು ಇದಕ್ಕೆ ಜಾಗೃತಿ ಕೊರತೆ ಇದೆ. ಪ್ರತಿ ಮನೆಯಿಂದಲೂ ಕಸವನ್ನು ಸಮರ್ಪಕ ವಿಲೇವಾರಿ ಆಗಬೇಕಿದೆ. ಜೊತೆಗೆ ನಗರದಲ್ಲಿನ ವ್ಯಾಪಾರಸ್ಥರು, ಅಂಗಡಿಗಳು, ಆಸ್ಪತ್ರೆ ಸೇರಿದಂತೆ ಎಲ್ಲ ಕಡೆಯಿಂದ ಕಸ ಶೇಖರಣೆ ಮಾಡಿ ವಿಲೇವಾರಿ ಮಾಡಲು ಸಮನ್ವಯತೆ ಕಾಪಾಡಿಕೊಂಡು ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಸಾರ್ವಜನಿಕ ಸಹಕಾರ ಅಗತ್ಯವಾಗಿದೆ ಎಂದರು. ಮಾನ್ಯ ಸಚಿವರು, ಗೌರವಿತ ಮುಖಂಡರು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಪ್ರಕೃತಿಯ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದ್ದು ಆ ಹಿನ್ನೆಲೆಯಲ್ಲಿ ಒಂದು ವೇದಿಕೆಯ ಮುಂಭಾಗದಲ್ಲಿ ಜಾಗೃತಿಯನ್ನು ತೋರಿಸುವಂತ ಜನಸಾಮಾನ್ಯರಲ್ಲಿ ಸ್ವಚ್ಛತೆಯ ಅರಿವನ್ನು ಮೂಡಿಸುವಂತ ಒಂದು ಆಹ್ವಾನಕ್ಕೆ ಮಾನ್ಯ ಸಚಿವರು ಮತ್ತು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದು ಮಾನ್ಯ ಸಚಿವರ ಅಮೃತಾಸ್ತ್ರದಿಂದ ಜೊತೆಗೆ ವೇದಿಕೆಯ ಮೇಲೆ ಎಲ್ಲ ಗಣ್ಯರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರ್ಬೋದು, ಪಟ್ಟಣ ಪಂಚಾಯಿತಿ ಮಟ್ಟದಲ್ಲಿ ಇರ್ಬೋದು, ನಗರಸಭಾ ಕಾರ್ಪೊರೇಷನ್ಗಳಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಸಾವಿರಾರು ಕೋಟಿಯಲ್ಲಿ ಈ ಪ್ರತಿ ವರ್ಷ ಜನರ ದುಡ್ಡು ಆಡಳಿತ ಮಂಡಳಿಗಳು ಖರ್ಚು ಮಾಡ್ತಾ ಇದೆ. ಈಗಾಗಲೇ ಅವರು ಹೇಳಿದ್ರು, ಇಲ್ಲಿ ನಗರಸಭಾ ರಾಜ್ಯಗಳಿಗೆ ಇರ್ತಕ್ಕಂಥ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಉಪಯೋಗಿಸುವಂಥ ಟ್ರಾಕ್ಟರ್ಗಳ ಬಗ್ಗೆ, ಮೆಷಿನರಿ ಬಗ್ಗೆ ಸಹಿತ ಅವರು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಅನೇಕ ಪೌರ ಕಾರ್ಮಿಕರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವರದೇ ಆದಂಥ ಒಂದು
ಇದನ್ನು ಸರಿಪಡಿಸಬೇಕು ಅಂತಂದರೆ ನಮ್ಮೆಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ, ಆದರೆ ನಾವದು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂತ ಒಂದು ಮಾತನ್ನು ಇವತ್ತು ನಾವೆಲ್ಲ ಕಡೆ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ನಮ್ಮ ಮನೆ ಯಾವ ರೀತಿಯಾಗಿ ನಾವು ಸ್ವಚ್ಛತಾ ಇಟ್ಕೊಳ್ತೀವೋ ಅದೇ ರೀತಿಯಾಗಿ ನಾವಿರುವಂಥ ಪ್ರದೇಶ, ನಮ್ಮ ನಗರ, ನಮ್ಮ ಗ್ರಾಮ, ನಮ್ಮ ಪಂಚಾಯಿತಿ ಸ್ವಚ್ಛತೆ ಕಾಪಾಡಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಇದು ಕೇವಲ ಯಾವುದೋ ಒಂದು ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಸದಸ್ಯರಾಗಿರ್ತಕ್ಕಂಥವ್ರು, ಪೌರ ಕಾರ್ಮಿಕರು, ಕಮಿಷನರ್ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕಳೆದ 1 ವರ್ಷದಿಂದ ಈ ರಾಯಚೂರು ನಗರದಲ್ಲಿ ನಮ್ಮೆಲ್ಲ ಸದಸ್ಯರು ಪಕ್ಷರಹಿತವಾಗಿ ಎಲ್ಲರೂ ಕೂಡ್ಕೊಂಡು ಒಂದಾಗಿ ತಮ್ಮದೇ ಆದಂಥ ಪ್ರಯತ್ನ ಎಲ್ಲ ಒಟ್ಟಾರಿಗೆ ಈ ಪೌರ ಕಾರ್ಮಿಕರನ್ನೆಲ್ಲ ಜೊತೆಗೂಡಿಸಿಕೊಂಡು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ 72 ವರ್ಷಗಳಾದ ಬಳಿಕ ನಗರಸಭೆಯು ಮೇಲ್ದರ್ಜೆಗೇರಿಸಿ ಮಹಾನಗರ ಪಾಲಿಕೆಯನ್ನಾಗಿ ಮಾಡಲು ಸಚಿವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಅವರು ಮುತುವರ್ಜಿ ವಹಿಸಿದ್ದರಿಂದ ಮೇಲ್ದರ್ಜೆಗೇರಿಸಲು ಕಾರಣವಾಗಿದ್ದು ಅಭಿನಂದಿಸಿದರು. ನಗರಸಭೆ ಅಧಿಕಾರ ವಹಿಸಿಕೊಂಡ ನಂತರ ಸಚಿವರೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆಯಲಾಗಿದೆ. ನಗರದ ಅಭಿವೃದ್ಧಿ ಆದ್ಯತೆ ನೀಡಿದೆ. ನಗರದಲ್ಲಿ ಕಸದ ರಾಶಿ ಮತ್ತು ಸ್ವಚ್ಛತೆ ಬಗ್ಗೆ ಜನರು ನಗರಸಭೆಗೆ ಕಾಳಜಿ ಇಲ್ಲವೆಂದು ಕೇಳಿ ಬಂದಿತ್ತು. ಇದೀಗ ನಗರಸಭೆ ತನ್ನ ಇಚ್ಛಾಶಕ್ತಿ ಪ್ರದರ್ಶಿಸಿ ಕೆಲಸ ಮಾಡುತ್ತಿದೆ ಎಂದರು. ಕಾಪಾಡಲಿಕ್ಕೆ ಸಾಕಷ್ಟು ನಮಗೆ ತೊಂದರೆ ಆಗ್ತದೆ. ಆ ತೊಂದರೆಯನ್ನು ನಿವಾರಿಸಲಿಕ್ಕೆ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಂಸ್ಥೆಗಳು, ಎಲ್ಲ ವ್ಯಾಪಾರಸ್ಥರು, ವಿಶೇಷವಾಗಿ ಕಿರಾಣಿ ಬಜಾರ್ದವರು ನಮ್ಮ ಹೃದಯ ಭಾಗ. ರಾಯಚೂರಿಗೆ ತೀರ್ಥಹಳ್ಳಿ ಏರಿಯಾ ಅಂದ್ರೆ ಹೃದಯ ಭಾಗ. ಅದು ಕ್ಲಾಕ್ ಬಜಾರ್ ಇರ್ಬೋದು, ಕಿರಾಣಿ ಬಜಾರ್ ಇರ್ಬೋದು, ಬಂಗಾರ ಬಜಾರ್ ಇರ್ಬೋದು, ಇವೆಲ್ಲ ನಿಮ್ಗೆ ಹೆಚ್ಚು ದರ ಏನ್ ತ್ಯಾಜ್ಯ ಜಾಸ್ತಿ ಉತ್ಪತ್ತಿ ಆಗ್ತದೆ. ಆ ದರವನ್ನು ನೀವು ಆ ತ್ಯಾಜ್ಯವನ್ನು ಇಟ್ಟಿಟ್ಟುಕೊಂಡು ಅದನ್ನು ಭದ್ರವಾಗಿ ನಿಮ್ಮಲ್ಲಿ ಕಾಪಾಡಿಕೊಳ್ಳುವ ಮೂಲಕ ನಗರಸಭೆಯ ಪೌರ ಕಾರ್ಮಿಕರಿಗೆ, ನಗರಸಭೆಯ ವಾಹನಕ್ಕೆ, ನಗರಸಭೆಗೆ ಆಟೋ ಟಿಪ್ಪರಿಗೆ ಕೊಡುವ ಮೂಲಕ ಈ ಊರನ್ನ ಒಂದು ಸ್ವಚ್ಛ ನಗರವನ್ನಾಗಿ ಮಾಡಲಿಕ್ಕೆ ಖಂಡಿತವಾಗಿ ನೀವು ನಮಗೆ ಪ್ರೇರೇಪಣೆ ಮಾಡ್ತೀರಿ, ನಮಗೆ ಶಕ್ತಿಯನ್ನು ಕೊಡ್ತೀರಿ, ನಮಗೆ ಆಶೀರ್ವಾದವನ್ನ ಮಾಡ್ತೀರಿ. ನಾವು ನಿಮ್ಮಲ್ಲಿ ಏನೂ ಕೇಳ್ತಾ ಇಲ್ಲ, ನಿಮ್ಮ ಕಸವನ್ನು ನಿಮ್ಮಲ್ಲಿ ಇಟ್ಕೊಡ್ರಿ. ನಮ್ಮ ನಗರಸಭೆ ಸಿಬ್ಬಂದಿ ಬಂದರೆ ದಯವಿಟ್ಟು ಕೊಡಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ, ಅನ್ನುವ ಆಶಯವೊಂದಿಗೆ ಈ ಚಳವಳಿಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಈ ಚಳವಳಿಗೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಹಾಯ ಬೇಕು, ನಿಮ್ಮ ಸಮನ್ವಯತೆ ಬೇಕು, ನಿಮ್ಮ ಸದಿಚ್ಛೆ ಬೇಕು. ಈ ಕಾರಣದಿಂದ ತಮ್ಮೆಲ್ಲರನ್ನು ಕೂಡ ನಾನು ಅತ್ಯಂತ ಕಳಕಳಿಯಿಂದ ಒಬ್ಬ ಹಿರಿಯ ಸದಸ್ಯನಾಗಿ, ಕೌನ್ಸಿಲ್ ಪರವಾಗಿ, ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನ ಕೇಳಲಿಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ ಕಿಲ್ಲೆದ್ ಬೃಹನ್ ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಾ ಅಕ್ಕ, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಮಹಮ್ಮದ್ ಶಾಲಾ, ಮೌಲಾನಾ ಮೌಲಿ, ಸೈಯದ್ ಚಾಂದ್ ವೀರ್ ಹುಸೇನ್, ಸೈಯದ್ ಅಲಿ ಜಿಂದಪ್ಪ, ಬಸವರಾಜ ತಾರೂರು, ಅನಿತಾ ತಿಮ್ಮಾರೆಡ್ಡಿ, ಹೇಮಲತಾ ಬೂದೆಪ್ಪ, ಬಿ ರಮೇಶ್ ತಿಮ್ಮಾರೆಡ್ಡಿ, ಹರಿಬಾಬು, ತಿಮ್ಮಪ್ಪ ನಾಯ್ಕ್, ನರ್ಸರೆಡ್ಡಿ, ಭೀಮರಾಯ, ಆಲಿ ಸೇರಿದಂತೆ ಅನೇಕರಿದ್ದರು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ವಿದ್ಯಾರ್ಥಿಗಳ ಕುಟುಂಬದ ಮನೆಗಳಿಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಸಾಂತ್ವನ ಹೇಳಿ ಬಿಜೆಪಿ ಪಕ್ಷದಿಂದ ಸಹಾಯಧನ ಮಾಡಿದರು. ಮಾನ್ವಿ ತಾಲೂಕಿನ ಕಪ್ಪಗಲ್ ಬಳಿ ಶಾಲಾ ವಾಹನ ಮತ್ತು ಸಾರಿಗೆ ಬಸ್ ನಡುವೆ ರಸ್ತೆ ಅಪಘಾತದಲ್ಲಿ ಕುರುಡಿ ಗ್ರಾಮದ 2 ಬಾಲಕರು ಮೃತಪಟ್ಟಿದ್ದು, ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಬಳಿಕ ಮಾತನಾಡಿ, ರಸ್ತೆ ಅಪಘಾತದಲ್ಲಿ ಸರ್ಕಾರ ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿ ಪರಿಹಾರವೂ ನೀಡಿದೆ. ಜೊತೆಗೆ 2 ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದರು. ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದು ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಹಾಗೂ ಕೆಆರ್ಡಿಸಿಎಲ್ ಇಲಾಖೆಯಿಂದಲೂ ಕೆಲವು ಲೋಪದೋಷಗಳಾಗಿವೆ. ಕಾಮಗಾರಿ ಮಾಡುವಾಗ ಲೆವೆಲಿಂಗ್ ಮತ್ತು ಸೈಡ್ ವೀಲಿಂಗ್ ಕಾಮಗಾರಿಯಲ್ಲಿ ಲೋಪದೋಷಗಳಾಗಿವೆ. ಕಾಮಗಾರಿ ಮಾಡಲು ಸೂಚನೆ ನೀಡಲಾಗಿದೆ ಎಂದರು. ಅಲ್ಲ ಸರ್, ಫಸ್ಟ್ ಆಕ್ಸಿಡೆಂಟ್ ಆದಾಗ ಎಲ್ಲರಿಗೆ ಹಂಗೆ ಎಲ್ಲರೂ ತಾನೇ ನೀರು ಕುಡಿಸ್ಯಾನ ಸರ್. ನೀರು ಮಾತಾಡಿ ಎಲ್ಲ ನ್ಯಾಯ ಮಾಡಿ
5ನೇ ತಾರೀಕಿನ ದಿನದಂದು ಬಯಲೂರು ಸ್ಕೂಲ್ನ ಬಸ್ಸು ಮತ್ತು KSRTC ಬಸ್ ಮಧ್ಯೆ ನಡೆದಂಥ ದುರ್ಘಟನೆಯಲ್ಲಿ ಗೂಡಿ ಗ್ರಾಮದ ಇಬ್ಬರು ಮಕ್ಕಳು ಸಾವನ್ನಪ್ಪಿದರು. ಇದು ಭಾಳ ದುರದೃಷ್ಟಕರ. ಈಗಾಗಲೇ ಸಮಸ್ತ ಗ್ರಾಮಸ್ಥರಲ್ಲಿ ಭೇಟಿಯಾಗಿ ಯಾಕೆ ಈ ರೀತಿ ಆಯಿತು ಅಂತ ಹೇಳಿದಾಗ KRDCಯಲ್ಲಿ ಮಾಡುವಂಥ ಕೆಲಸ ಸ್ವಲ್ಪ ಪಾಟೋಲ್ಗಳು ಮತ್ತು ಲೆವೆಲಿಂಗ್ ಮಾಡಲಾರ್ದೆ ಈ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳಿ ಅನೇಕರ ಅಭಿಪ್ರಾಯ ಆಗಿದೆ. ಅದರಿಂದ ತಕ್ಷಣ ನಾನು ಮುಖ್ಯ ಅಭಿಯಂತರಿಗೆ ಮಾತನಾಡಿ ಇವತ್ತು ಒಂದು ಸೈಡು ಫಿಲ್ಲಿಂಗು ಮತ್ತು ಲೆವೆಲಿಂಗ್ ಆದಮೇಲೆ ಇನ್ನೊಂದು ಸೈಡು ತೋಡುವಂಥ ಕೆಲಸ, ಎಕ್ಸ್ಕವೇಷನ್ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ಅವ್ರ ಹತ್ರ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಮಾಡಬೇಕು. ಯಾಕೆಂದರೆ ಇವತ್ತು ಅನೇಕ ಗ್ರಾಮಗಳಿಂದ ಮಾನವಿ ಶಾಲೆಗಳಿಗೆ, ಅನೇಕ ಶಾಲೆಗಳಿಗೆ ಮಕ್ಕಳು ಹೋಗ್ತಾ ಇದ್ದಾರೆ. ಇವತ್ತು ಜೀವಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಜೀವಕ್ಕೆ ಅತ್ಯಂತ ಬೆಲೆ ಕೊಟ್ಟು ಇವತ್ತು ಮಾಡುವಂಥ ಕೆಲಸದಲ್ಲಿ ಯಾವುದೇ ಲೋಪದೋಷದ ಆಗದ ರೀತಿಯಲ್ಲಿ ಕಾಮಗಾರಿ ನಿರ್ವಹಿಸಬೇಕಂತೇಳಿ ಸೂಚನೆ ಕೊಟ್ಟಿದ್ದೇವೆ. ಮತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ಗ್ರಾಮೀಣ ಭಾಗದೆಲ್ಲ ಮುಖಂಡರಿದ್ದಾರೆ, ನಮ್ಮ ಗ್ರಾಮೀಣ ಮಂಡಲಾಧ್ಯಕ್ಷರಿದ್ದಾರೆ, ನಮ್ಮ ಮಾನ್ವಿ ತಾಲೂಕು ಮಂಡಲಾಧ್ಯಕ್ಷರು, ಸಿಲ್ವಾರ್ ಮಂಡಲಾಧ್ಯಕ್ಷರು ಎಲ್ಲರೂ ಬಂದು ಇದು ಕುಟುಂಬಕ್ಕೆ ಧೈರ್ಯವನ್ನು ಹೇಳುವಂಥ ಕೆಲಸ ನಾವು ಮಾಡಿದ್ದೇವೆ. ಇದು ಸಂತ್ರಸ್ತ ಕುಟುಂಬಗಳಿಗೆ ಯಾವತ್ತೂ ನಮ್ಮ ಪಕ್ಷ ಬೆಂಬಲಿತವಾಗಿ ನಿಲ್ತದೆ. ಮತ್ತು ನಾನು ಆಗ್ರಹ ಮಾಡ್ತೇನೆ, ಇವತ್ತು ಸರ್ಕಾರ ಈ ಕುಟುಂಬಗಳಿಗೆ ಅವ್ರ ಮನೆಯಲ್ಲಿ ಒಂದೊಂದು ನೌಕರಿ ಕೊಡುವಂಥ ಕೆಲಸ ಜಿಲ್ಲಾಧಿಕಾರಿಗಳಾಗಲಿ ಸರ್ಕಾರ ಆಗಲಿ. ಜೀವಕ್ಕಿಂತ ಬೆಲೆ ಬಾಳುವುದು ಬೇರೊಂದಿಲ್ಲ. ಯಾವುದೇ ಕಾಮಗಾರಿ ಮಾಡುವಾಗ ಪರಿಪೂರ್ಣವಾಗಿ ಮಾಡಬೇಕು. ಅನೇಕ ಲೋಪದೋಷಗಳಿಂದ ಇಂತಹ ಅನಾಹುತಕ್ಕೆ ಕಾರಣವಾಗುತ್ತಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಮತ್ತು ಗುಣಮಟ್ಟದ ಕಾಮಗಾರಿ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಗ್ರಾಮಸ್ಥರು ಇದ್ದರು. ನಗರದ ಮಹಿಳಾ ಸಮಾಜದಲ್ಲಿ ನಿರ್ಮಿಸುತ್ತಿರುವ ಬಯಲು ರಂಗ ಮಂದಿರ ಕಾಮಗಾರಿ ಪೂರ್ಣಗೊಳಿಸಲು ಈ ಹಿಂದೆಯೇ ಸೂಚಿಸಿದ್ದರೂ ಕಾಮಗಾರಿ ಮಾಡದೆ ವಿಳಂಬ ಮಾಡಿದ PWD ಇಲಾಖೆ ಅಧಿಕಾರಿಗಳಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ NS ಬೋಸರಾಜು ಅವರು ತರಾಟೆಗೆ ತೆಗೆದುಕೊಂಡರು. ನಗರದ ಜೈಲ್ ರಸ್ತೆಯಲ್ಲಿರುವ ಮಹಿಳಾ ಸಮಾಜ ಆವರಣದಲ್ಲಿ ಬಯಲು ರಂಗ ಮಂದಿರದಲ್ಲಿ ಕಾಮಗಾರಿ ನಡೆಸುತ್ತಿದ್ದು, ಈ ಹಿಂದೆ ಭೇಟಿ ಮಾಡಿದಾಗ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು. ಆದರೆ ಕಾಮಗಾರಿ ವೀಕ್ಷಣೆ ಮಾಡಿದ ವೇಳೆ ಇದ್ದ ಕಾಮಗಾರಿ ಅದೇ ಸ್ಥಿತಿಯಲ್ಲಿದ್ದನ್ನು ಕಂಡು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಬಯಲು ರಂಗ ಮಂದಿರದ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿನ ಆಸನಗಳ ಮೇಲೆ ಮೇಲ್ಛಾವಣಿ ಮತ್ತು ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸದೆ ವಿಳಂಬ ಮಾಡಿದ್ದನ್ನು ಕಂಡು ಗುಡುಗಿದರು. ಕೂಡಲೇ ಬಾಕಿ ಇರುವ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರು. ಕಾಮಗಾರಿ ಪರಿಶೀಲಿಸಿ ಶೀಘ್ರ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಿಂಹಲು ಮಾಡಿಗಿರಿ, ಅಮರೇಗೌಡ ಹಂಚಿನಾಳ, ನಗರಸಭೆ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಬಿ ರಮೇಶ್, ತಿಮ್ಮಾರೆಡ್ಡಿ, ಬಸವರಾಜ ದರೂರು, ಬಸವರಾಜ ಪಾಟೀಲ್ ಅತ್ತನೂರು, ಸಣ್ಣ ನರಸರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘದಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನ, ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಸೆಪ್ಟೆಂಬರ್ 21ರಂದು ಯರಗರಸ್ ಕ್ಯಾಂಪಿನ ಅಫ್ತಾಬ್ ಸಾದಿ ಮಹಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯ ಸಂಚಾಲಕ ಸಂಗಮೇಶ್ ಮಂಗನವರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 20 ಜನ ಖಾಸಗಿ ಶಾಲಾ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಉದ್ಘಾಟಿಸಲಿದ್ದಾರೆ. ಸಂಸದ ಜಿ ಕುಮಾರ್ ನಾಯಕ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷ ನರಸಿಂಹಲು ಮಾಡಿಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ನಗರಸಭೆ ಸದಸ್ಯ ಸಣ್ಣ ನರಸರೆಡ್ಡಿ ಆಗಮಿಸಲಿದ್ದಾರೆ. ರುಪ್ಸ ಸಂಘಟನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಧರ ದಂಡೂರ, ಆಫ್ತಾಬ್ ಸಂಸ್ಥೆಯ ಅಧ್ಯಕ್ಷ ಸೈಯದ್ ಸಿರಾಜ್ ಹುಸೇನ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಅಧ್ಯಕ್ಷತೆಯನ್ನು ರುಪ್ಸ ಸಂಘಟನೆ ತಾಲೂಕು ಅಧ್ಯಕ್ಷ ಜಂಗ್ಲಪ್ಪ ಗೌಡ ವಹಿಸಲಿದ್ದಾರೆ. ಅತಿಥಿಗಳಾಗಿ DDPI KD ಬಡಿಗೇರ, ಡಯಟ್ ಪ್ರಾಚಾರ್ಯರಾದ ಇಂದಿರಾ, BO ಚಂದ್ರಶೇಖರ ಭಂಡಾರಿ, CRP ಉತ್ತರ ವಲಯ ಮಾರೆಪ್ಪ ಬಲ್ಲಟೆಗ್ಗಿ ಕೊಟ್ರೇಶ, ವಿನಯ ಪಾಟೀಲ್, ಸಂಗಮೇಶ್ ಮಂಗನವರ್,
ನರಸಿಂಹಲು ಸಾಗರ, ಮಹಾಂತೇಶ್ ಗೌಡರ, ಶಿವಕುಮಾರ್, ನಾಗರಾಜ್ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ತಾಲೂಕಾ ಘಟಕವನ್ನು ನಾವು ಇಲ್ಲಿ ರಾಯಚೂರಿನಲ್ಲಿ ಆರಂಭ ಮಾಡಿದ್ದು, ಆ ತಾಲೂಕಾ ಘಟಕದ ಅಡಿಯಲ್ಲಿ ಈ ಒಂದು ಶಿಕ್ಷಕ ದಿನಾಚರಣೆ ಹಾಗೂ ಉತ್ಸಾಹ ತಾಲೂಕು ಅಡಿಯಲ್ಲಿ ಬರ್ತಕ್ಕಂಥ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಶಿಕ್ಷಕರಿಗೆ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಬೋಸರಾಜ್ ಸರ್ ಅವರು, ಸಣ್ಣ ನೀರಾವರಿ, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸನ್ಮಾನ್ಯ ಕುಮಾರ್ ನಾಯ್ಕ್ ಸರ್ ಲೋಕಸಭಾ ಸದಸ್ಯರು, ಸನ್ಮಾನ್ಯ ಬಸನಗೌಡ ದದ್ದಲ್, ಸನ್ಮಾನ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್, ಕೆ ವಸಂತಕುಮಾರ್ ಇವರೆಲ್ಲರೂ ಕೂಡ ಕಾರ್ಯಕ್ರಮ ಜ್ಯೋತಿ ಬೆಳೆಸಲಿದ್ದಾರೆ. ಹಾಗಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ನರಸಿಂಹಲು ಅಧ್ಯಕ್ಷರು ನಗರಸಭೆ ರಾಯಚೂರು, ಸಾದಿಕ್ ಸಮೀರು ಉಪಾಧ್ಯಕ್ಷರು ನಗರಸಭೆ ರಾಯಚೂರು, ಸಣ್ಣ ನರ್ಸರೆಡ್ಡಿ ನಗರಸಭೆ ಸದಸ್ಯರು ರಾಯಚೂರು ಮುಖ್ಯ ಅತಿಥಿಗಳಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಘನೋಪಸ್ಥಿತಿ ನಮ್ಮ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹಾಲೂರು ಲೇಪಾಕ್ಷಿ ಮತ್ತು ಡಾಕ್ಟರ್ ಶಶಿಧರ್ ದಿಂಡೂರ್, ನಮ್ಮ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಶಿಧರ್ ದಿಂಡೂರ್ ಅವರ ಘನೋಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೀತದೆ. ಅದೇ ರೀತಿಯಾಗಿ ನಮ್ಮ ಸೈಯದ್ ಸಿರಾಜ್ ಹುಸೇನ್ ಅವರು ನಮ್ಮ ತಾಲೂಕಾ ಒಕ್ಕೂಟದ ಗೌರವ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಉಪಸ್ಥಿತರಿರ್ತಾರೆ. ಕಾರ್ಯಕ್ರಮ ರಾಯಚೂರು ತಾಲೂಕಾ ಒಕ್ಕೂಟದ ರುಪ್ಸಾ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಜಂಗ್ಲಪ್ಪ ಗೌಡರ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿದ್ದು, ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಡಿ.ಕೆ. ಬಡಿಗೇರ್, ಶ್ರೀಮತಿ ಇಂದಿರಾ ಮೇಡಮ್, ಚಂದ್ರಶೇಖರ್ ಭಂಡಾರಿ, CRP ಮಾರೇಪ್ಪ ಬಲ್ಲಟ್ಟಿಗೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಮಂಜುಳಾ, ನರಸಿಂಹಸಾಗರ, ಪ್ರಶಾಂತ, ಸತ್ಯನಾರಾಯಣ, ಆಶಾ ಸೇರಿದಂತೆ ಅನೇಕರಿದ್ದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಕೆಇಬಿ ಕಾಲೋನಿಯ ಕಾಂಪೌಂಡ್ ನಿರ್ಮಾಣ, 1.5 ಕೋಟಿ ವೆಚ್ಚದಲ್ಲಿ ಚೈತನ್ಯ ಆಸ್ಪತ್ರೆಯಿಂದ ಯಕ್ಲಾಸ್ಪುರ್ ರಸ್ತೆವರೆಗೆ ರಸ್ತೆ ಕಾಮಗಾರಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ NS ಬೋಸರಾಜು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ವಾರ್ಡ್ ನಂಬರ್ 5ರ ಡ್ಯಾಡಿ ಕಾಲೋನಿಗೆ ಹೊಂದಿಕೊಂಡಿರುವ ಕೆಇಬಿ ಕಾಲೋನಿಗೆ 600 ಮೀಟರ್ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ 1.5 ಕೋಟಿ ವೆಚ್ಚದಲ್ಲಿ ಚೈತನ್ಯ ಆಸ್ಪತ್ರೆಯಿಂದ ಯಕ್ಲಾಸ್ಪುರ್ ಮುಖ್ಯ ರಸ್ತೆಯವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಿಂಹಲು ಮಾಡ್ಕಿರಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಕೆ. ಶಾಂತಪ್ಪ, ಜಯಂತರಾವ್ ಪತಂಗೆ, ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್, ಮಾನ್ವಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ದಾನನಗೌಡ, ನಗರಸಭೆ ಸದಸ್ಯ ಶರಣಗೌಡ ಬಲ್ಲಟಗಿ, ತಿಮ್ಮಾರೆಡ್ಡಿ, ಬಸವರಾಜ ದಾರೂರು, ಬಸವರಾಜ ಪಾಟೀಲ್ ಅತ್ತನೂರು, ಸಣ್ಣ ನರಸರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಮನೆಗೆ ಜೆಸ್ಕಾಂನವರು ವಿದ್ಯುತ್ ಸಂಪರ್ಕ ಒದಗಿಸಿ ಆಮಿಷಕ್ಕೆ ಬಲಿಯಾಗಿದ್ದಾರೆ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಮದಾಳ ಗ್ರಾಮದ ರೈತ ಶರಣಗೌಡ ಅವರು ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಮ ಸರ್ವೆ 111/P3 ರಲ್ಲಿರುವ 1 ಎಕರೆ 11 ಗುಂಟೆ ಜಮೀನನ್ನು ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿರುವ ಕುರಿತು ದೇವದುರ್ಗ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ. ವಿಚಾರಣಾ ಹಂತದಲ್ಲಿ ಪ್ರಕರಣ ಇರುವಾಗಲೇ ಭೀಮರಾಯ ಎಂಬುವವರು 3 ಗುಂಟೆ ಜಮೀನಿನಲ್ಲಿ ಅನಧಿಕೃತ ಮನೆ ನಿರ್ಮಾಣ ಮಾಡಿದ್ದಾರೆ. ಕೃಷಿ ಜಮೀನು ವಸತಿ ನಿರ್ಮಾಣದ ಕುರಿತು ಯಾವುದೇ ಪರವಾನಗಿ ಗ್ರಾಮ ಪಂಚಾಯಿತಿಯಿಂದ ಪಡೆದಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಯಾವುದೇ ದಾಖಲೆಗಳು ಇಲ್ಲ ಎಂದು ಪಂಚಾಯಿತಿಯವರು ಲಿಖಿತ ಮಾಹಿತಿ ನೀಡಿದ್ದಾರೆ. ಆದರೆ ಹಣ ನೀಡಿ ನಿರಪೇಕ್ಷಣಾ ಪತ್ರ ಪಡೆದು ಜೆಸ್ಕಾಂಗೆ ಸಲ್ಲಿಸಿದ್ದಾರೆ. ಜೆಸ್ಕಾಂ ಅಧೀಕ್ಷಕ ಅಭಿಯಂತರ ಚಂದ್ರಶೇಖರ ದೇಸಾಯಿ, ದೇವದುರ್ಗ ಎಇಇ ಶ್ರೀನಿವಾಸ ಮತ್ತು ಜೆ ರಘುನಂದ ರೆಡ್ಡಿ ಹಣ ಪಡೆದು ಅನಧಿಕೃತ ಮನೆಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಪ್ರಶ್ನಿಸಿದರೆ ಎಲ್ಲಿಗೆ ಬೇಕಾದ್ರೂ ಹೋಗು ಎಂದು ಉಡಾಫಿಯಾಗಿ ಹೇಳಿ ಬೆದರಿಸುತ್ತಿದ್ದಾರೆ. ಕೂಡಲೇ ಅನಧಿಕೃತ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು. ಕೋರ್ಟ್ ವಿಚಾರಣಾ ಹಂತದಲ್ಲಿರುವ ಪ್ರಕರಣ ಇತ್ಯರ್ಥವಾಗುವವರೆಗೆ ಯಾವುದೇ ಚಟುವಟಿಕೆಗೆ ಅವಕಾಶ ನೀಡಬಾರದು ಎಂದು ಮನವಿ ಮಾಡಿದರು. KEBವರು ಅದಕ್ಕೇನಿದೆ ಎಲ್ಲ ಲೈನ್ ಕೊಡೋದು ಡೆವಲಪ್ಮೆಂಟ್ ಮಾಡ್ಕೊಡೋದಕ್ಕೆ ಕೊಟ್ಟಿಲ್ಲ ಎಲ್ಲಷ್ಟು ನಮ್ಮದು ರೀ ದಾಖಲಾತಿ ಅವರು ಇದ್ರದ್ದು ಪಂಚಾಯತ್ ದಾಖಲಾತಿಲ್ಲ
ಪಾಣಿ ನಮ್ಮ ಹೆಸರೇ ನಮ್ಮ ಯಜಮಾನ ಮಾರಿಬಿಟ್ಟನ ಅವ್ರಿಗೆ ಮಾರಿಬಿಟ್ಟನ ಅಂದ್ರೆ ಪಂಚಾಯತ್ ಪರ್ಮಿಷನ್ ತಗೊಂಡು ಮನೆ ಕಟ್ಟಿಲ್ಲ ಏನಿಲ್ಲ ಮನೆ ಕಟ್ಟಾರ ಜಮೀನೊಳಗೆ ಮನೆ ಕಟ್ಟಾರ ಹೊಲ ಮಾರಿದ್ದು ಅದ್ರಾಗ ಪರ್ಮಿಷನ್ ಇದ್ರೆ ಮನೆ ಕಟ್ಟಿಬಿಟ್ಟನ ಪಂಚಾಯತ್ ಏನು ಅದು ನಾನು ಕೋರ್ಟಿಗೆ ಹಾಕಿದ್ದೆ ನಾವು ಆ ಕೋರ್ಟಿಗೆ ಹಾಕಿದ್ರಿಂದ ನಾವು ಅಲ್ಲಿ ಏನೂ ಡೆವಲಪ್ಮೆಂಟ್ ಮಾಡ್ಕೊಡ್ರಿ ಅಂತ ನಾವು ಆಲ್ರೆಡಿ ಕೋರ್ಟಿನಿಂದ ಆದೇಶ ಬಂದರು ಹೇಗಿದ್ರು ಅದಕ್ಕೆ ನಾವೆಲ್ಲ ಕೊಟ್ಟಾರ ನಾವು ಕೇಳಿದ್ವಿ ಅಲ್ಲ ಸರ್ ಎಲ್ಲ ಕೋರ್ಟ್ನಾಗ ನಡೆಯಕತ್ತದ ನೀವು ಹೆಂಗೆ ಪರ್ಮಿಷನ್ ಕೊಟ್ಟಿರ ಪಂಚಾಯತ್ ಅವರು ಎಲ್ಲ ಏನಿಲ್ಲ ಅಂತ ಪೇಪರ್ ಕೊಟ್ಟಾರ ನಮ್ಮಲ್ಲಿ ಏನು ದಾಖಲಾತಿ ಇಲ್ಲ ಇಲ್ಲ ನಮ್ಗೆ ಯಾವುದು ಸಹಿ ಇಲ್ಲ ನಮ್ಮ ಯಜಮಾನ ಚಟಕ್ ಮಾರಿಬಿಟ್ಟು ಗೊತ್ತಿಲ್ಲ ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಮಾರೇನ ಪಿತೃಜಿತ ಹಚ್ತಾರೆ ಅದು ನಾವು ಅದನ್ನ ಮಾತಾಡಕತ್ತಲ್ರಿ ಕೇವಿಯವರು ಅದು ಡೆವಲಪ್ಮೆಂಟ್ ಪರ್ಮಿಷನ್ ಕೊಡಕತ್ತಾರ ಈ ಸಂದರ್ಭದಲ್ಲಿ ರಮೇಶ, ಶರಣಗೌಡ, ಸಿದ್ದಲಿಂಗರೆಡ್ಡಿ ಉಪಸ್ಥಿತರಿದ್ದರು. ಆಟೋಗಳಲ್ಲಿ ಶಾಲಾ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದು, ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ವೆಂಕಟೇಶ್ ಹಾಗೂ ಆರ್ಟಿಒ ಇಲಾಖೆ ಅಧಿಕಾರಿ ವಿನಾಯಕ್ ರವರು ಆಟೋಗಳನ್ನು ತಡೆದು ಆಟೋಗಳ ದಾಖಲಾತಿಗಳನ್ನು ಪರಿಶೀಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗದಂತೆ ಜಾಗೃತಿ ಮೂಡಿಸಿದರು. ನಗರದ ಸ್ಟೇಷನ್ ರಸ್ತೆಯಲ್ಲಿ ವಿವಿಧ ಶಾಲೆಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದ ಆಟೋಗಳನ್ನು ಪಿಎಸ್ಐ ವೆಂಕಟೇಶ ಹಾಗೂ ಆರ್ಟಿಒ ಇಲಾಖೆ ಅಧಿಕಾರಿ ವಿನಾಯಕ್ ಅವರು ಆಟೋಗಳ ಆರ್ಸಿ ಮತ್ತು ಇನ್ಶೂರೆನ್ಸ್ ಸೇರಿ ಇತರೆ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಆಟೋಗಳ ಚಾಲಕರಿಗೆ ಸೂಚನೆ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಆಟೋದಲ್ಲಿ ಕರೆದುಕೊಂಡು ಹೋಗುವಂತಿಲ್ಲ, ಜೊತೆಗೆ ಸಾರಿಗೆ ನಿಯಮ ಪಾಲನೆ ಮಾಡಬೇಕು, ವೇಗವಾಗಿ ಹೋಗುವುದು ಕಂಡುಬಂದಲ್ಲಿ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಎಎಸ್ಐ ಬಸವರಾಜ ಮತ್ತು ಟ್ರಾಫಿಕ್ ಪೊಲೀಸರು ಇದ್ದರು. ನಗರಸಭೆಯಿಂದ ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ ಸಚಿವರಿಂದ ಚಾಲನೆ. ಸ್ವಚ್ಛತೆ ಸಾರ್ವಜನಿಕರ ಸಹಕಾರ ಅಗತ್ಯ. ಎನ್ಎಸ್ ಬೋಸರಾಜು. ರಸ್ತೆ ಅಪಘಾತದಲ್ಲಿ ಮಡಿದ ಕುರುಡಿ ಶಾಲಾ ಬಾಲಕರ ಕುಟುಂಬಕ್ಕೆ ಬಿಜೆಪಿ ಪಕ್ಷದಿಂದ ನೆರವು. ರಸ್ತೆ ಅಪಘಾತ ನಿಯಂತ್ರಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ. ಮಹಿಳಾ ಸಮಾಜ ಕಾಮಗಾರಿ ಸ್ಥಳಕ್ಕೆ ಸಚಿವ ಬೋಸರಾಜು ಭೇಟಿ. ಪಿಡಬ್ಲ್ಯೂಡಿ ಅಧಿಕಾರಿಗಳ ತರಾಟೆ. ರಂದು ಯರಮರಸ್ ಕ್ಯಾಂಪ್ನಲ್ಲಿ ಖಾಸಗಿ ಶಾಲೆಗಳ ಸಂಘದಿಂದ ಶಿಕ್ಷಕರ ದಿನಾಚರಣೆ. ಪ್ರಶಸ್ತಿ ಪ್ರದಾನ. ಸಂಗಮೇಶ್ ಮಂಗನವರ್. ಕೆಇಬಿ ಶಾಲೆ ಕಾಂಪೌಂಡ್ ಎಕ್ಲಾಸ್ಪುರ್ ರಸ್ತೆ ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಸಚಿವರಿಂದ ಚಾಲನೆ. ದೇವದುರ್ಗ ತಾಲೂಕಿನ ಗೂಗಲ್ನಲ್ಲಿ ಅನಧಿಕೃತ ಮನೆಗೆ ಜೆಸ್ಕಾಂ ವಿದ್ಯುತ್ ಸಂಪರ್ಕ. ಅಧಿಕಾರಿಗಳ ವಿರುದ್ಧ ಕ್ರಮವಾಗಲಿ. ಶರಣಗೌಡ ಕಮದಾಳ. ಸುರಕ್ಷಿತ ಪ್ರಯಾಣಕ್ಕೆ ನಗರ ಸಂಚಾರಿ ಪೊಲೀಸರಿಂದ ಜಾಗೃತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.